ಹಾಯ್ ಎಲ್ಲರಿಗೂ ನಮಸ್ಕಾರ. ಮಿಸ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗದಗ ಉತ್ಸವಕ್ಕೆ ಹೋಗಿದ್ದೆ. ಮತ್ತು ಅದಾದ್ಮೇಲೆ ಪುಟ್ಟಯ್ಯಜ್ಜರ ಮಠಕ್ಕೆ ಹೋಗಿ ಆಮೇಲೆ ವಿಶಾಲ್ ಮಾರ್ಟ್ಗೆ ಹೋಗಿ ಬಂದೆ. ಎಲ್ಲ ವಿಡಿಯೋ ಕ್ಲಿಪ್ಸ್ ತೊಗೊಂಡಿನಿ ಸೊ ದ್ಯಾಟ್ ನಿಮಗೆ ಕೆಲವೊಂದು ಡ್ರೆಸ್ ಆಗಲಿ ಜ್ಯುವೆಲ್ರೀಸ್ ಆಗಲಿ ಅದರದ್ದೆಲ್ಲ ಪ್ರೈಸ್ ಹೇಳಿ ಸ್ವಲ್ಪ ಕುಂತಲ್ಲೇ ಎಕ್ಸಿಬಿಷನ್ ಮತ್ತು ಪುಟ್ಟಯ್ಯಜ್ಜರ ದರ್ಶನನೂ ಮಾಡ್ದಂಗೆ ಆಗ್ತೈತಿ ಅಂತೇಳಿ ಒಂದು ವ್ಲಾಗ್ ಮಾಡ್ಕೊಂಡು ಬಂದೀನಿ. ಫಸ್ಟ್ ನೋಡಿರೋದು ಈ ಬ್ಯಾಗ್ ಮತ್ತು ಈ ವ್ಯಕ್ತಿನ. ಈ ಬ್ಯಾಗ್ ಅಂತೂ ಏನೋ ಇಷ್ಟ ಆಯ್ತು, ಚಲೋ ಐತಿ, ಗಟ್ಟೈತಿ. ಬಟ್ ಈ ವ್ಯಕ್ತಿ ಪಾಪ ಅವ್ರ ಫ್ಯಾಮಿಲಿಗೋಸ್ಕರ ಅವ್ರಿಗೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಾತಿದ್ರು, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಾತಿದ್ರು, ಭಾಳ ಇಷ್ಟ ಆಯ್ತು. ವಿಡಿಯೋ ಬೋರಿಂಗ್ ಐತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಬೇಗ ಜಡ್ಜ್ ಮಾಡಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಸೆಕೆಂಡ್ ಶಾಪ್ ಜ್ಯುವೆಲ್ರಿದಿತ್ತು. ನನಗಂತೂ ಜ್ಯುವೆಲ್ರೀಸ್ ಇಷ್ಟ ಆದವು. ಇದು ಒಂದೇ ಶಾಪ್ ಇಲ್ಲ, ಇನ್ನು ನೆಕ್ಸ್ಟ್ ಒಂದೆರಡು ಶಾಪ್ ಅದಾವು, ಅದನ್ನು ತೋರಿಸ್ತೀನಿ. ಈ ಥರ ಸ್ಟೋನ್ ವರ್ಕ್ ಇರುವಂಥದ್ದು ಅಥವಾ ಮುತ್ತಿರುವಂಥ ಜ್ಯುವೆಲ್ರೀಸ್ ನಿಮಗೆ ಪ್ಲೇನ್ ಡ್ರೆಸ್ ಆಗಲಿ ಪ್ಲೇನ್ ಸಾರಿ ಮೇಲೆ ಚಂದ ಕಾಣಿಸ್ತಾವು. ನೆಕ್ಸ್ಟ್ ಬಂತು ನಮ್ಮ ಪಳಾರ್ ಅಂಗಡಿ. ನಾವು ಉತ್ತರ ಕರ್ನಾಟಕದವರು ಸ್ನ್ಯಾಕ್ಸ್ನ ಪಳಾರ್ ಅಂತೀವಿ. ಆಯಿಲ್ ಇಲ್ದ ಇದನ್ನ ರೆಡಿ ಮಾಡಿರಂತ, ಚಲೋ ಅಲ್ಲ ಹೆಲ್ತಿಗೆ. ಆಮೇಲೆ ಕುರ್ತಾ ಸೆಟ್ಟನು ಇದ್ವು, ಕಾಟನ್ನು ಇದ್ವು, ಆಮೇಲೆ ಸ್ವಲ್ಪ ವರ್ಕ್ ಇರೋವ್ನು ಅದಾವು. ಡೈಲಿ ವೇರಿಗೆ ಚಲೋ ಅನ್ನಿಸ್ತೈತಿ. ಆಮೇಲೆ ನನಗೆ ಏನು ಮಾಡ್ಬೇಕು ತಿಳಿಯಾತಿರ್ಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ ಅಂತಿದ್ದೆ ಅಷ್ಟೇ, ಎಲ್ಲನೂ ವಿಡಿಯೋ ಮಾಡ್ಕೊಳತ್ತಿದ್ದೆ. ನೆಕ್ಸ್ಟ್ ಫರ್ನಿಚರ್ ನೋಡಿದೆ. ಐ ಥಿಂಕ್ ಹಾಫ್ ರೇಟಿಗೆ ಕೊಡತ್ತಾರ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಅರ್ಧಕ್ಕರ್ಧ ರೇಟ್ ಇದ್ವು ಅವು. ಬಟ್ ಚಲೋ ಇರ್ತಾವೆ, ಕ್ವಾಲಿಟಿ ಏನು ನಂಗೆ ಅದು ಗೊತ್ತಿಲ್ಲ. ರೇಟ್ ಅಲ್ಲೇ ಕೊಟ್ಟಾರ ನೋಡ್ರಿ, ವಿಡಿಯೋದಾಗ ಝೂಮ್ ಮಾಡ್ಕೊಂಡು ನೋಡ್ರಿ. ನಂಗೆ ಇದು ವೈಟ್ ಕಲರ್ ಇಷ್ಟ ಆಯ್ತು, ಸೋಫಾ ಸೆಟ್. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ಇಷ್ಟ ಆಯ್ತು. ಆಮೇಲೆ ಇದು ಇಷ್ಟ ಆಯ್ತು. ಇದ್ರದ್ದು ರೇಟ್ ಕೊಟ್ಟಾರ ಇಲ್ಲಿ. ಆಮೇಲೆ ಇದು ಒಂದು ಸೋಫಾ, ಮತ್ತು ಆಮೇಲೆ ಇದ್ರದ್ದು ರೇಟ್ ಇಲ್ಲಿ ಐತಿ. ಆಮೇಲೆ ಇದೊಂದು ಡೈನಿಂಗ್ ಟೇಬಲ್, ಇದ್ರ ರೇಟನ್ನು ಕೊಟ್ಟಾರ, ಇಲ್ಲೇ ಐತಿ. ಸಾರಿ ಡೈಲಿ ವೇರಿಗೆಲ್ಲ ಕಾಟನ್ನು ಅದಾವು, ಗ್ರ್ಯಾಂಡ್ ಇರೋವ್ನು ಅದಾವು, ಚಂದ ಅದಾವು. ಆಮೇಲೆ ನನಗೆ ಇದು ಬೆಸ್ಟ್ ಪಾರ್ಟ್, ಭಾಳ ಇಷ್ಟ ಆಯ್ತು, ವಾಚ್. ತೊಗೊಳಕ್ಕಾಗಲ್ಲ, ನಮ್ಮ ಮಮ್ಮಿ ಒದ್ದು ಬಿಡ್ತಾಳೆ ನನ್ನ ಅಷ್ಟು. ಮತ್ತು ಮುಂದೆ ತೊಗೊತೀನಿ ನಾನು ದುಡಿಯೋವಾಗ. ಆಮೇಲೆ ಇದು ಭಾಳ ಇಷ್ಟ ಆಯ್ತು ನನಗೆ. ಇದ್ರದ್ದು ಪ್ರೈಸು 1500 ಸಮಥಿಂಗ್, 1550 ಇಷ್ಟ ಆಯ್ತು. ಹುಡುಗಿಯರು ತಗೊಳ್ರಿ ಯಾವ್ದಾರ ಚಂದ ಅನ್ಸಿದ್ರೆ. ಇವೆಲ್ಲನೂ ಇಷ್ಟ ಆದವು, ಎಲ್ಲ ಇಷ್ಟ ಆಗುತ್ತೆ, ಎಲ್ಲ ತೊಗೊಳಕ್ಕಾಗಲ್ಲಲ್ಲ. ಒಂದು ಕೊಡ್ಸಕ್ಕೆ ನಮ್ಮ ಮಮ್ಮಿ ಒದಿತಾಳೆ ನನ್ನ ಅಷ್ಟು. ಆಮೇಲೆ ಎಲ್ಲ ಚಂದಿದ್ವು, ಎಲ್ಲ ಜ್ಯುವೆಲ್ರೀಸ್ ಎಲ್ಲ ಇವೆಲ್ಲ ಚಂದಿದ್ವು. ಆಮೇಲೆ ನಿಮಗೆ ಬ್ಯಾಂಗಲ್ಸ್ನೂ ಅದಾವು, ಸಾರಿನೂ ಅದಾವು, ನೆಕ್ಲೇಸ್ ಇವೆಲ್ಲನೂ ಅದಾವು. ಕಾಟನ್ ಟಾಪ್ ಇಷ್ಟ ಆದವು, ಚೂಡಿ ಟಾಪ್. ಆಮೇಲೆ ಇವ ನೋಡ್ರಿ ಸಾರೀಸ್. ಆಮೇಲೆ ಇದು ಬೆಸ್ಟ್ ಪಾರ್ಟ್, ಗೋಬಿ ಮಂಚೂರಿ. ನೆಕ್ಸ್ಟ್ ಕುರ್ತಾ ಸೆಟ್ ಚಂದ ಅದಾವು, ಕಾಟನ್ ಅದಾವು. ಇದು ಮಮ್ಮಿ ಹಿಡ್ದಾರಲ್ಲ, ನಮ್ಮ ಮಮ್ಮಿ ಹಿಡ್ದಿರೋದು ಇದು 1000 ಅಂತ. ಇಷ್ಟ ಆಯ್ತು ನಂಗೆ. ರೆಡಿಮೇಡ್ ಬ್ಲೌಸ್ ಅದಾವ ನೋಡ್ರಿ, ನಂಗೆ ಇದು ಭಾಳ ಇಷ್ಟ ಆಗ್ತದೆ, ರೆಡಿಮೇಡ್ ಬ್ಲೌಸ್. ನೆಕ್ಸ್ಟ್ ಇದೇನೋ ಒಂದು ಕ್ಲಾತ್ ಏನೋರು ಬಿದ್ದರೂ ಇಷ್ಟು ಮಾಡಿಬಿಟ್ರೆ ಎಲ್ಲ ಹೋಗ್ಬಿಡತ್ತಂತ ಏನೇನೋ ಹೇಳತ್ತಿದ್ರು ಅವರು, ನಾನು ಕೇಳಿಸ್ಕೊಳ್ಳಿಲ್ಲ ಅಷ್ಟು. ಆಮೇಲೆ ಇವು 2000 ರೂಪಾಯಿಗೆ 3 ಪೀಸ್. ನಂಗೆ ಭಾಳ ಗ್ರ್ಯಾಂಡ್ ಅನ್ನಿಸ್ತಾವೆ ಅವು, ಇಷ್ಟ ಆಗಲಿಲ್ಲ ಅಷ್ಟು. ಬಟ್ 2000ಕ್ಕೆ 3 ಪೀಸ್ ಅಂತ, ನಿಮಗೆ ಏನಾರು ಇಷ್ಟ ಆಗಿದ್ರೆ ನೋಡ್ಕೊಳ್ಳಿ. ಅಗೇನ್ ಜ್ಯುವೆಲ್ರೀಸ್ ಎಲ್ಲನೂ ನಂಗೆ ಇಷ್ಟ ಆದವು. ಬಟ್ ತೊಗೊಳಕ್ಕಾಗಲ್ಲಲ್ಲ, ಯಾಕಪ್ಪ ಅಂದ್ರೆ ಬರೀ ನೋಡೋದಷ್ಟು ನಮ್ಮ ಕೆಲಸ. ಬ್ಯಾಗ್ಸ್ನೂ ಚಲೋ ಇದ್ವು, ಕ್ಲಿಪ್ ಚಲೋ ಇದ್ವು. ನಾವು ದುಡಿತೀವಲ್ಲ ಆವಾಗ ತೊಗೊಳ್ಳೋಣ. ಇದು ಭಾಳ ಇಷ್ಟ ಆಯ್ತು ನಂಗೆ ಬ್ಯಾಗ್. ಓಕೆ, ಎಲ್ಲ ಇಷ್ಟ ಆಗ್ತಾವೆ, ತೊಗೊಳಕ್ಕಾಗಲ್ಲ. ಡ್ರೆಸ್ ಚಲೋ ಇದ್ವು. ಆಮೇಲೆ ಜುಮ್ಕಾ ಭಾಳ ಇಷ್ಟ ಆದವು ನನಗೆ. ಬ್ಯಾಂಗಲ್ಸ್ನೂ ಚಂದ ಅದಾವು. ಇವು ಮಾತ್ರ ನಮ್ಮ ಹುಡುಗಿಯರು ಯಾರಾದರೂ ಹೋದರೂ ತೊಗೊಳ್ರಿ, ಮಸ್ತ್ ಅದಾವು. ಆಮೇಲೆ ಇದೊಂದು ಸಾರಿ ಇಷ್ಟ ಆಯ್ತು. ಬಾಯ್ಸಿಗೆ ಪಾಪ ಕಾಟನ್ ಶರ್ಟ್ ಅದಾವು, ನಿಮಗೆ ಭಾಳ ಆಪ್ಷನ್ಸ್ ಇಲ್ಲಲ್ಲ. ಕಾಟನ್ ಶರ್ಟ್ ಅದಾವು, ಚಲೋ ನೋಡ್ರಿ, ತೊಗೊಳ್ರಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿವೆ. ಆಮೇಲೆ ಸಣ್ಣ ಹುಡುಗ್ರ ಬಟ್ಟೆಗಳಿಲ್ಲಿವೆ. ಆಮೇಲೆ ಇದೇನೋ ಪ್ಲಾಟ್ ಅಂತ ನಮ್ಮ ಕೈಯಾಗ ಕೊಟ್ಟರು, ನಾವು ನಿಮಗೆ ತೋರಿಸಿದ್ವಿ ಅಷ್ಟೆ. ಆಮೇಲೆ ಇದು ಅಂಗಡಿ ನಂಗೆ ಭಾಳ ಇಷ್ಟ ಆಗಿರೋದು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ನಿಮಗೂ ಇವೇನಾರು ಇಷ್ಟ ಆದ್ರೆ ಅವ್ರ ಪೇಜ್ನಾಗ ಹೋಗಿ ಆನ್ಲೈನ್ ಆರ್ಡ್ರ್ ಮಾಡ್ಬೋದಂತ. ಏನು ಕೊಲಾಬ್ರೇಷನ್ ಇಲ್ಲ. ನನಗೆ ಚಂದ ಅನ್ಸಿದ್ವಲ್ಲ, ನಿಮಗೂ ತೋರಿಸ್ಬೇಕು ಅಂತ. ನನಗೆ ಯಾರು ಕೊಲಾಬ್ರೇಟ್ ಮಾಡ್ಬೇಕು, ಇನ್ನೂ 1000 ಅಷ್ಟೇ ಆಗ್ಯಾರ. ಬ್ಯಾಂಗಲ್ಸ್ ಚಂದ ಅದಾವಲ್ಲ. ಆಮೇಲೆ ಇದು ನಂಗೆ ಭಾಳ ಇಷ್ಟ ಆಗಿತ್ತು, ಆದ್ರೆ ನಾನು ರೇಟ್ ನೋಡಿ ಕೈ ಬಿಟ್ಟೆ. ಬಟ್ ಚಂದ ಅದಾವು, ಇವೆಲ್ಲ ಕಾಂಬಿನೇಷನ್ ಮಾಡಿ ಹಾಕ್ಯಾರ, ಬಟ್ ಸಪ್ರೇಟ್ ಪ್ರೈಸ್ ಐತಂತ. ಆಮೇಲೆ ಈ ಫಿಂಗರ್ ರಿಂಗ್ ಭಾಳ ಇಷ್ಟ ಆಯ್ತು ನನಗೆ. ಇದನ್ನು ರೇಟನು ಭಾಳ ಅಷ್ಟೂ ಕೊಡ್ತು. ಆಮೇಲೆ ಇಯರಿಂಗ್ಸ್ನು ಸಣ್ಣ ಸ್ಟಡ್ಸ್ ಗತಿ ಚಂದ ಅದಾವು. ನಂಗೆ ಇವೆಲ್ಲ ಇಷ್ಟ ಆದವು, ಡೈಲಿ ವೇರಿಗೆ ತೊಗೋಬೇಕಂತ ಅಂದ್ಕೊಂಡೆ. ಬಟ್ ಅಗೇನ್ ರೇಟ್ ಅಷ್ಟ. ಮತ್ತು ನೆಕ್ಸ್ಟ್
ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನಿಮಗಿಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದ್ರೆ ಆರ್ಡರ್ ಮಾಡ್ಕೊಳ್ರಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಿಮಗೆ ಇಷ್ಟ ಆಗಿದ್ರೆ ಆರ್ಡರ್ ಮಾಡ್ಕೊಳ್ರಿ. ಆಮೇಲೆ ಇದು ಅವ್ರಿಗೆ ಗದಗ ಉತ್ಸವಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋದು. ನಮ್ಮ ತಂಗಿ ತೊಗೊಂಡಿರೋದು ಇದು ಒಂದು ಬಳಿ. ನನಗೆ ಕೇಳಿದ್ರೆ ತೊಗೋತೀರೇನು ನೀನು ಅಂತಂದು ಹೇಳಿ ನಾನು ಒಗದೆ ನಾನು ಸೀದಾ ಬಂಗಾರದ ತೊಗೊತೀನಿ ಅಂತ. ಅದಕ್ಕೆ ನಮ್ಮ ಮಮ್ಮಿ ನೀನು ಅದ್ರೊಳಗಿರೋದು ಒಂದು ಚುಂಗ ತೊಗೋ ಅಂತಂದ್ರು. ಅಸಹ್ಯ ಆಯ್ತು, ಸುಮ್ಮನಾದೆ. ಈಗ ನಮ್ಮ ಪಯಣ ನಮ್ಮ ಅಜ್ಜಾರ ಮಠಕ್ಕೆ ಆಟೋದ ಮೇಲೆ ಇರೋ ಲೈನ್ಸ್ ಅಂತೂ ಹೆವಿ ಹೆವಿ ಟಚ್ ಆತ ಹಾರ್ಟ್ಗೆ. ಸೊ ನಿಮಗೂ ತೋರಿಸಿದೆ. ಇವರ ನೋಡ್ರಿ ನಮ್ಮ ಬಾಸ್ ಆಂಜನೇಯ. ಆಂಜನೇಯನ್ ಭಕ್ತರು ಕಮೆಂಟ್ ಮಾಡ್ರಿ. ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಮಂದಿ ಇದ್ದಲ್ಲಿ ಯಾರನ್ನೂ ನಂಬಾಕ್ ಹೋಗ್ಬ್ಯಾಡ್ರಿ. ಚಪ್ಪಲ್ನ ದಿಕ್ಕಾ ದಿವಾಳಿ ಮಾಡಿಬಿಡ್ರಿ. ಅಂದ್ರೆ ಹೊಳ್ಳಿ ಸಿಗ್ತಾವು, ಇಲ್ಲ ಅಂದ್ರೆ ಇಲ್ಲ. ಢಮಾರ್. ಫೈನಲಿ ನಮ್ಮ ಗದುಗಿನ ಪುಟ್ಟಯ್ಯ ಅಜ್ಜಾರ ಮಠ ಇದು. ನಾವು ಸಣ್ಣೂರದಾಗ್ಲಿಂದನೂ ಇಲ್ಲಿ ಬರ್ತೀವಿ. ಆಮೇಲೆ ಇಲ್ಲಿ ಒಂಥರ ನಮಗೇನೋ ಸಮಾಧಾನ ಅನಿಸ್ತೈತಿ. ಏನು ನೀವು ಏನು ಮಾಡಿಲ್ಲ ಅಂದರೂ ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಎಷ್ಟು ಸಮಾಧಾನ ಅನಿಸ್ತೈತಿ. ಇವತ್ತಿ ಹಚ್ಕೊಳಕ್ಕೆ ಹೋದೆ, ನನಗೆ ಹಚ್ಕೊಳಕ್ಕೆ ಬರಲಿಲ್ಲ ಅದು ಕರೆಕ್ಟಂಗೆ. ಹೆಂಗೆ ಹಚ್ಕೊಂಡೀನಿ ನೋಡ್ರಿ. ಆಮೇಲೆ ಇಲ್ಲಿ ನಮ್ಗೆ ಸಂಗೀತ ಹೇಳ್ಕೊಡ್ತಾರೆ. ಸಂಗೀತ ಕ್ಲಾಸ್ ನಡೀತಾವೆ ಇಲ್ಲಿ. ಎಲ್ಲರೂ ಇಲ್ಲಿಂದ ನಮ್ಮ ಅಜ್ಜಾರಿಗೆ ಕೈ ಮುಕ್ಕೊಳ್ರಿ, ದರ್ಶನ ತಗೊಳ್ರಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ರಿ. ನಂಗೆ ಇಲ್ಲಿವರೆಗೂ ಕನೆಕ್ಷನ್ ಇರುವಂಥ ಒಂದು ಇನ್ಸಿಡೆಂಟ್ ಏನಪ್ಪ ಅಂದ್ರೆ, ಅಜ್ಜಾರಿಗೆ ಪುಟ್ಟಯ್ಯ ಅಜ್ಜಾರ್ಗೆ ಆರಾಮಿಲ್ದಾಗ ನಾವು ಬಂದು ಅವ್ರನ್ನ ನೋಡ್ಕೊಂಡು ಹೋಗಿದ್ವಿ. ನಾವಿನ್ನೂ ಸಣ್ಣೋರಿದ್ವಿ, ನನಗೆ ಅಷ್ಟೇನು ನೆನಪಿರಲಿಲ್ಲ. ಬಟ್ ಅಜ್ಜಾರನ್ನ ನೋಡಿದ್ವಿ. ಅದು ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗೆ ಐತಿ, ನೆನಪೈತಿ. ಈ ಮಠಕ್ಕೆ ಬಂದ್ರೆ ಒಂಥರ ಖುಷಿ, ಇಲ್ಲಿ ಕುಂತ್ರನ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಗದಗ್ನಾಗ ಯಾರು ಹೊಸ ಗಾಡಿ ತೊಗೊಂಡ್ರೆ ಸೀದಾ ನಮ್ಮ ಅಜ್ಜಾರ ಮಠಕ್ಕೆ ಬರ್ತಾವು. ಇಲ್ಲೇ ನಾವು ಪೂಜೆ ಮಾಡಿಸೋದು ಹೊಸ ಗಾಡಿಗಳನ್ನ. ಮತ್ತು ಪ್ರತಿ ಅಮಾವಾಸ್ಯೆಗೆ ಗಾಡಿಗಳನ್ನು ಪೂಜೆ ಮಾಡಿಸ್ತಾರ. ನಮ್ಮ ಪುಟ್ಟರಾಜ ಗವಾಯಿಗಳ ಅಜ್ಜಾರು ಇವರೆಲ್ಲರೂ ನಮ್ಮನ್ನ ಕಾಪಾಡ್ತಾರ ಅನ್ನೋ ಒಂದು ನಮ್ಮ ಗದಗ ಮಂದಿಗೆ ನಂಬಿಕೆ ಅದು. ಗದಗ ಬಿಟ್ಟು ಬೇರೆ ಊರಿನವರಾಗಿದ್ರೆ ಒಂದ್ಸಲ ನಮ್ಮ ಪುಟ್ಟಯ್ಯಜ್ಜರ ಮಠಕ್ಕೆ ಬಂದು ಹೋಗ್ರಿ. ಭಾಳ ಖುಷಿ ಸಮಾಧಾನ ಅನ್ನಿಸ್ತೈತಿ. ಆಮೇಲೆ ನಿಮಗೆ ಏನೋ ಒಂಥರ ಮನಸ್ಸು ಗೊಂದಲ ಆದ್ರೂ ಇಲ್ಲಿ ಬಂದು ಸ್ವಲ್ಪ ಕುತ್ಕೊಂಡ್ರೆ ಸಾಕು, ನಿಮಗೆ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ನಮ್ಮ ವೀರಭದ್ರೇಶ್ವರ ಗುಡಿ ಇದು. ಊಟದ್ದೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ದಿವಸ ಮಧ್ಯಾಹ್ನ ಪ್ರಸಾದ ಇರ್ತೈತಿ. ಆಮೇಲೆ ಬಂದು ನಮ್ಮ ಅಜ್ಜರನ್ನ ದರ್ಶನ ತಗೊಂಡು ಎಲ್ಲ ಪೂರ್ತಿ ಸುತ್ತಾಡಿ ನೋಡಿ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ನನ್ನ ಜೀವನದಾಗ ಬಯಸ್ಕೊಳ್ಳೋದಾಗೈತಿ. ನಿತ್ಯೋಬೇಕು ಬಯಕಿ ಬರ್ರೇ ಬಯಸ್ಕೊಳ್ಳೋದಾಗೈತಿ. ನನಗೆ ಚಂದ ನಂಗೆ ಬಯಸ್ಕೊಳ್ಳಾರ್ದಂಗೆ ಹೆಂಗೂ ಬದುಕ್ಬೇಕು ನಂಗೆ ಹೇಳ್ಕೊಡ್ರಿ ಸ್ವಲ್ಪ. ಈಗ ಸೀದಾ ನಮ್ಮ ಪಯಣ ವಿಶಾಲ್ ಮಾರ್ಟ್ ಕಡೆಗೆ. ಕುರ್ತಾ ಸೆಟ್ ತೋರಿಸ್ತೀನಿ ನಿಮ್ಗೆ. ಇದು ಪಿಂಕ್ ಕಲರ್ ನನಗಿಷ್ಟ ಆಯ್ತು. ಇದ್ರದ್ದು ರೇಟ್ ವೇಟ್ 800 ರೂಪಾಯಿ. 799 ರೂಪಾಯಿ ಅಲ್ಲ, 800 ರೂಪಾಯಿ. 1 ರೂಪಾಯಿ ಹಂಗೆ ಕಮ್ಮಿ ಹಚ್ಚಿರ್ತಾರೆ ನಿಮಗೆ, ತಲ್ಯಾಗ 700 ಅಂತ ಕುಂದಿರ್ಲಿ ಅಂತಂದು. ಟಾಪ್ ಚಂದ ಅದಾವು. ನನಗೆ ಬ್ಲೂ ಕಲರ್ ಇಷ್ಟ ಆಯ್ತು. ಬ್ಲೂ ಕಲರ್ದು ರೇಟು ವೇಟ್ 300 ರೂಪಾಯಿ. ಆಮೇಲೆ ಇದು ಕುರ್ತಾ ಮತ್ತು ಪ್ಯಾಂಟ್ ಎರಡೂ ಸೆಟ್ ಬರ್ತೈತಿ. 800 ರೂಪಾಯಿ. ನಾನು ತೊಗೊಂಡಿನಿ. ನಾ ಹಾಕೊಂಡಿನಲ್ಲ ಅದು ಈ ಥರದ್ದು ಇದ್ರೊಳಗೆ ಒಂದು ಕಲರ್ ಅದು. ಆಮೇಲೆ ಬ್ಯಾಗ್ಸ್ ಚಲೋ ಅದಾವು. ರೇಟ್ ನೋಡ್ಕೊಳ್ರಿ, ನಾನೆಲ್ಲ ವೀಡಿಯೋದಾಗ ತೋರಿಸೀನಿ. ಸಮಾಧಾನವಾಗಿ ಆರಾಮಾಗಿ ಚಹಾ ಕುಡ್ಕೋತ ನೋಡ್ಕೊಳ್ರಿ. ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ, ಶಾಪಿಂಗ್ ಮಾಡೋಣ ಆಯ್ತಾ. ಬ್ಯಾಗ್ ನಾನು ಇಲ್ಲಿ ತೊಗೊಂಡಿರ್ತೇನಲ್ಲ, ನಾವು ನಮ್ಮ ಮಮ್ಮಿಗೆ ತೊಗೊಂಡಿರ್ತೀವಲ್ಲ ಬ್ಯಾಗ್ನ, ಇಲ್ಲಿ ತೊಗೊಂಡು ಒಂದು 3-4 ತಿಂಗಳಂತರೂ ಬರ್ತಾವೆ, ಕಮ್ಮಿ ರೇಟ್ ಆದ್ರೂ. ಸೊ ನೀವು ನೋಡಿರಿ, ಟ್ರೈ ಮಾಡಿರಿ. ನೋಡಿರಿ ಪ್ರಾಡಕ್ಟ್ ವಿತ್ ರೇಟ್ ನಿಮಗೆ ತೋರ್ಸಾ ಅಂತೀನಿ. ಗದಗ್ನವರು ಬಂದು ತೊಗೋಬೋದು. ಆಮೇಲೆ ಬ್ಯಾಗ್ ಮೇಲಿಂದ ಮನಸ್ಸು ತೆಗ್ಯಾಕಾಗತ್ತಿಲ್ಲ. ಬಟ್ ಈಗ ಒಂದು ಬ್ಯಾಗ್ ಹಾಕ್ಕೊಂಡೀನಿ ಆಲ್ರೆಡಿ. ಓಕೆ. ಮತ್ತು ಹಿಂಗೆ ಡ್ರೆಸ್ ನಾನು ಹಾಕ್ಕೊಂಡಿನಲ್ಲ ಆ ಥರದ್ರೊಳಗೆ ಇದು ಒಂದು ಸೆಟ್, ಕುರ್ತಿ ಸೆಟ್ ಅದ. ನನಗೆ ಇದನ್ನು ತೊಗೋಬೇಕಂತ ಅನಿಸಿತ್ತು. ಬಟ್ ಸ್ವಲ್ಪ ತೆಳುವೈತಿ. ಇದಕ್ಕೆ ರೇಟ್ 600 ರೂಪಾಯಿ. ಆಮೇಲೆ 8ರಿಂದ 10 ವರ್ಷದ ಮಕ್ಳಿಗೆ ಇವೆಲ್ಲ. ನಿಮ್ಮ ತಂಗಿಯರು ಅಥವಾ ನಿಮ್ಮ ಮನೆಯಾಗ ಯಾರಾದರೂ ಸಣ್ಣವರಿದ್ರೆ ನೋಡಿರಿ. ಇದು ಪಿಂಕ್ ಕಲರ್ ನಂಗೆ ಭಾಳ ಇಷ್ಟ ಆಯ್ತು, ಕ್ಯೂಟ್ ಐತಲ್ಲ. ನಮಗೆ ಹಾಕ್ಕೊಳಕ್ಕಾಗಲ್ಲ ಈಗ, ನಮಗೆ ಈ ಥರ ಡಿಸೈನ್ಸ್ ಬರೋದೇ ಇಲ್ಲ ಅಲ್ಲ. ಆಮೇಲೆ ಈ ಬ್ಲ್ಯಾಕ್ ಕಲರ್ ಇಷ್ಟ ಆಯ್ತು ನಂಗೆ. ನೋಡಿರಿ, ನಿಮ್ಮ ಮನೆಯಾಗ ಯಾರಾದರೂ ಸಣ್ಣವರಿದ್ರೆ ಲೈಕ್ ಆಗಸ್ಟ್ 18, 19 ಈ ಟೈಮ್ನಾಗ ನಾ ಮಾಡಿರೋ ವಿಡಿಯೋ ಇದು. ನೀವು ಈ ಟೈಮ್ನಾಗ ಅಂತ ಬಂದು ನೋಡಿ ತೊಗೊಳ್ರಿ ಆಯ್ತಾ. ಆಮೇಲೆ ಈ ಥರ ಡ್ರೆಸ್ ಅಂತೂ ನಂಗೆ ಭಾಳ ಇಷ್ಟ ಆಗ್ತಾವೆ. ಪಾಪ ಸಣ್ಣ ಹುಡುಗರಿಗೆ ಚಂದ ಕಾಣಲಿ ಅಂತ ತೊಗೊಳ್ತೀವಿ. ಚಲೋತ್ನಂಗೆ ಅವ್ರು ಕರೆಕ್ಟಾಗಿ ಸೈಜ್ ಇರೋದು ತೊಗೊಳಂಗಿಲ್ಲ. ಸ್ವಲ್ಪ ದೊಡ್ಡದ ತೊಗೊಂಡ್ಬಿಡ್ತೀವಿ. ಪಾಪ ಅದು ಡ್ರೆಸ್ ಚಂದಿದ್ರು ಅವ್ರು ಒಂದು ಸ್ವಲ್ಪ ದೆವ್ವ ಆದಂಗೆ ಆಗಿಬಿಟ್ಟಿರ್ತಾರೆ. ಬಟ್ ಸ್ಟಿಲ್
ಚಂದ ಅದಾವು ಡ್ರೆಸ್. ಈ ವೈಟ್ ಕಲರ್ ನಂಗೆ ಭಾಳ ಇಷ್ಟ ಆಗಿತ್ತು. ಗದಗ್ನವ್ರು ಯಾರಾದರೂ ವಿಡಿಯೋ ನೋಡಾತ್ರ ಮಕ್ಳಿಗೆ, ಸಣ್ಣ ಮಕ್ಳಿಗೆ ತೊಗೊಳ್ರಿ, ಚಂದ ಅದಾವು. ನೆಕ್ಸ್ಟ್ ಮೆನ್ಸ್. ಪಾಪ ಆಪ್ಷನ್ಸ್ ಕಮ್ಮಿ, ಭಾಳ ಕಮ್ಮಿ. ಆದ್ರೂ ನಿಮ್ಮ ಟೀ ಶರ್ಟ್ ನಂಗೆ ಭಾಳ ಇಷ್ಟ ಆಗ್ತಾವೆ. ಅದೇನೋ ಗೊತ್ತಿಲ್ಲ, ಹುಡುಗರು ಟೀ ಶರ್ಟ್ ನಂಗೆ ಭಾಳ ಇಷ್ಟ ಆಗ್ತಾವೆ. ಬಟ್ ಏನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಹುಡುಗರು ಹೈಟ್ ಇರ್ತಾರಲ್ಲ ನಾರ್ಮಲಾಗಿ, ನಮಗೆ ಬರಂಗಿಲ್ಲ, ಅವು ಕರೆಕ್ಟ್ ಆಗಂಗಿಲ್ಲ. ಚಂದ ಅದಾವು. ಗದಗ್ನಾಗಿರೋರು ತೊಗೊಳ್ರಿ. ಇದು ಇಷ್ಟ ಆಯ್ತು ನನಗೆ ವಿಶಾಲ್ ಮಾರ್ಟ್ನಾಗಿಂದ. ಆಮೇಲೆ ಇವು ಇಷ್ಟ ಆದವು, ಎಲ್ಲ ಇಷ್ಟ ಆದವು. ನೀವು ನೋಡ್ಕೊಳ್ರಪ್ಪ, ನಿಮಗೆ ಯಾವ್ದು ನೋಡ್ರಿ ಚಂದ ಅನ್ಸಿದ್ರೆ ಹೋಗ್ರಿ. ಮತ್ತು ಬ್ಲ್ಯಾಕ್ ಅಂದ ತಕ್ಷಣ ಅಟ್ರಾಕ್ಷನ್ ಆಗ್ಬಿಡ್ತೈತಿ. ಹೋಗಿ ನೋಡಿ ಮುಟ್ಟತ್ಗೆನ ರೇಟ್ ನೋಡಿ ಹೊಳ್ಳಿ ವಾಪಸ್ ಬರ್ಬೇಕಷ್ಟ. ಚಂದ ಅದಾವು, ಎಲ್ಲನೂ ಚಂದ ಅದಾವು. ನೋಡ್ರಿ ಗದಗ ಹುಡುಗರು. ಆಮೇಲೆ ಇದು ವೈಟ್ ಕಲರ್ ಐತಲ್ಲ, ಇದು ಲೈನ್ ನನಗಿದು ಇಷ್ಟ ಆಯ್ತು. ಇದು ವಿಡಿಯೋದಾಗ ಅಷ್ಟು ಚಂದ ಕಾಣಿಸತ್ತಿಲ್ಲ. ನನಗೆ ಅಡ್ಡಾಡಿ ಸಾಕಾತು, ಸಿಟ್ಟು ಅಂತಿತ್ತು. ಆದ್ರೆ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಏನೋ ಅಂತಿದ್ರು ಇನ್ನೂ. ನಾನು ನೋಡಲಿ ಅಂತ ಸುಮ್ಮನೆ ಕುಂತಿದ್ದೆ. ಆಮೇಲೆ ಹೊರಗೆ ಬರುವಾಗ ಕಪ್ಸ್ ಇಷ್ಟ ಆದವು. ಅದೊಂದು ನಿಮಗೇನಾರ ಇಷ್ಟ ಆಗ್ಬೋದೇನೋ. ಹೊಳ್ಳಿ ಬರೋ ಮುಂದೆ ನಮ್ಮ ಮಳೆ ಆಯ್ತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಗದಗಿಗೆ ಮಳೆ ಆಗೈತಿ. ಎಷ್ಟು ಚಲೋ ಅನ್ನಿಸ್ತಪ್ಪ ಅಂತಂದ್ರೆ ತೋರಿಸ್ಕೊಂಬಂದ್ಬಿಟ್ಟೆ. ಆಮೇಲೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ, ಎಕ್ಸಿಬಿಷನ್ ಮುಗಿದೈತಿ. ಐ ಮೀನ್ ಆಗಸ್ಟ್ 18ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತದು. ತಡ್ರಿ, ಇವತ್ತು ಡೇಟ್ 18 ಅಲ್ಲ, ಇವತ್ತು ಲಾಸ್ಟ್ ಇತ್ತು. ನಾ ವಿಡಿಯೋ ಅಪ್ಲೋಡ್ ಮಾಡತ್ತಿರೋದು ಆಗಸ್ಟ್ 19ಕ್ಕೆ. ಕ್ಷಮಿಸ್ರಿ, ಬಟ್ ಎಕ್ಸಿಬಿಷನ್ ನೋಡ್ದಂಗೆ ಅನ್ನಿಸ್ತಲ್ಲ. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಅದೇ ಸಪೋರ್ಟ್ ಮಾಡಿರಿ. ನನ್ನ ಚಾನಲ್, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಅಂತಿದ್ರೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಅಷ್ಟೇ. ಥ್ಯಾಂಕ್ ಯು.